ಮಾನ್ಯ ಅಧ್ಯಕ್ಷರೇ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅನೇಕ ಬಡಾವಣೆಗಳು ರಚನೆಯಾಗಿದ್ದಾವೆ. ಆ ಬಡಾವಣೆಗಳಿಗೆ ಈ ಹಿಂದೆ ಬಹಳ ವರ್ಷಗಳ ಹಿಂದೆ ಭೂಸ್ವಾಧೀನ ಮಾಡಿದ್ದರೂ ಸಹ ಭೂಸ್ವಾಧೀನಕ್ಕೆ ಒಳಪಟ್ಟ ಬಡಾವಣೆಗಳ ಜಾಗಗಳಲ್ಲಿ ಅನಧಿಕೃತ ಬಡಾವಣೆಗಳನ್ನು ಆಗ್ಬಿಟ್ಟಿದ್ದಾವೆ. ಅವರನ್ನು ನಾವೀಗ ತೆರವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅವರಿಗೆ ದಾಖಲೆಗಳು ಕೂಡ ಆಗ್ತಾ ಇಲ್ಲ. ಯಾಕೆಂದರೆ ಆ ಭೂಮಿ PDAಗೆ ಸೇರಿಬಿಟ್ಟಿದೆ. ಭೂಸ್ವಾಧೀನ ಆಗಿರೋದ್ರಿಂದ PDAಗೆ ಸೇರಿಬಿಟ್ಟಿದೆ. ಅವರಿಗೆ ಖಾತೆ ಆಗೋದಿಲ್ಲ, ಪೂರ್ಣ ದಾಖಲೆಗಳು ಸಿಗೋದಿಲ್ಲ. ಒಂದು ರೀತಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಜೀವನ ನಡೆಸುವ ಬವಣೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಒಂದು ರಿಲೀಫ್ ಕೊಡಬೇಕು, ಅವರಿಗೆ ಶಾಶ್ವತ ದಾಖಲೆ ಮಾಡಿಕೊಡ್ಬೇಕು. ಆ ಸ್ವತ್ತಿಗೆ ಬೇಕಾದಂಥ ಆಸ್ತಿಗೆ ಬೇಕಾದಂಥ ದಾಖಲೆಗಳನ್ನು ಅವರಿಗೆ ಒದಗಿಸಿಕೊಡಬೇಕು ಅಂತೇಳಿ ಈ ಹಿಂದೆ ತಿದ್ದುಪಡಿ ಮಾಡಿದ್ದೇವೆ, ಅವಕಾಶ ಕೊಟ್ಟಿದ್ದೇವೆ. ಆದರೆ ಈಗ ಅದಕ್ಕೆ ಇನ್ನಷ್ಟು ಅದಕ್ಕೆ ವಿಧಿಸ್ತಾ ಇದ್ದಂಥ ದರವನ್ನು, ಚಾರ್ಜಸನ್ನು ಇನ್ನೂ ಫರ್ದರ್ 50% ಕಡಿಮೆ ಮಾಡೋದಕ್ಕೆ ಒಂದು ಜನಪರವಾದಂತಹ ತಿದ್ದುಪಡಿಯನ್ನು ನಾವಿವತ್ತು ತಗೊಂಡು ಬಂದಿದ್ದೇವೆ. ಬೆಂಗಳೂರಿನಲ್ಲಿ ನಮ್ಮ ಅಂದಾಜಿನ ಪ್ರಕಾರ 1,11,560 ಅನಧಿಕೃತ ಮನೆಗಳು PDA ಸ್ವಾಧೀನ ಆಗಿರುವ ಜಮೀನುಗಳಲ್ಲಿ ನಿರ್ಮಾಣ ಆಗಿದ್ದಾವೆ. ಈ ಹಿಂದೆ 20-30 ಸೈಟ್ ಇದ್ದರೆ ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಅಲ್ಲಿ 10% ಚಾರ್ಜ್ ಮಾಡೋದಕ್ಕೆ ಅವಕಾಶ ಇತ್ತು. ಈ ವಿಧೇಯಕ ತಿದ್ದುಪಡಿ ಮುಖಾಂತರ ಅದನ್ನು 5%ಗೆ ಇಳಿಸ್ತಾ ಇದ್ದೇವೆ. ಹಾಗೆ 20-30 30-40 ಇದ್ದರೆ ಗೈಡೆನ್ಸ್ ವ್ಯಾಲ್ಯೂ 25% ಇದ್ದದನ್ನು 12.5%ಗೆ ಕಡಿತ ಮಾಡ್ತಾ ಇದ್ದೇವೆ. ಹಾಗೂ 30-40 40-60ಗೆ ಇದ್ದರೆ ಅದನ್ನು ಈ ಹಿಂದೆ ಗೈಡೆನ್ಸ್ ವ್ಯಾಲ್ಯೂ ಅಲ್ಲಿ 40% ಇತ್ತು, ಈಗ ಅದನ್ನು 20%ಗೆ ಕಡಿತ ಮಾಡ್ತಾ ಇದ್ದೇವೆ. ಹಾಗೂ 40-60 ಮತ್ತು 50-80 ಮಧ್ಯ ಇದ್ದರೆ ಈ ಹಿಂದೆ 50% ಆಫ್ ಗೈಡೆನ್ಸ್ ವ್ಯಾಲ್ಯೂ ಇದ್ದಿದ್ದನ್ನು ಈಗ 25% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಮಾಡಿ ಅವರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ರಿಲೀಫನ್ನು ಕೊಟ್ಟು ಅದರ ಜೊತೆಗೆ ಅವರ ಆಸ್ತಿಗಳಿಗೆ ಶಾಶ್ವತ ದಾಖಲೆ ಆಗಿ ಸಂಪೂರ್ಣ ಮಾಲೀಕತ್ವದ ಹಕ್ಕು ಸಿಗುವ ಜನಪರವಾದಂಥ ತಿದ್ದುಪಡಿಯನ್ನು ತಗೊಂಡು ಬಂದಿದ್ದೇವೆ. ಅದರ ಜೊತೆಗೆ PDA ಕಮಿಷನರ್ಗೆ 5 ಕೋಟಿವರೆಗೆ ಏನೇ ಕಾಮಗಾರಿ ಇದ್ದರೂ ಅವರ ಹಂತದಲ್ಲೇ ಮಂಜೂರಾತಿ ಮಾಡಬಹುದು ಅನ್ನುವಂಥ ಒಂದು ಅಂಶವನ್ನು ಕೂಡ ಈ ಕಾನೂನಿನ ತಿದ್ದುಪಡಿ ಮುಖಾಂತರ ತಗೊಂಡು ಬಂದಿದ್ದೇವೆ. ಇದೊಂದು ಜನಪರವಾದಂತಹ ತೀರ್ಮಾನ ಆಗಿರೋದ್ರಿಂದ ಸುಮಾರು 1,11,560 ಮನೆಗಳ ಅವರ ಕುಟುಂಬಗಳಿಗೆ ಬಹಳ 50% ಕಡಿತ ಮಾಡಿಕೊಳ್ತಾ ಇರೋದ್ರಿಂದ ಮತ್ತು ಅವರಿಗೆ ದಾಖಲೆಗಳನ್ನು ಶಾಶ್ವತ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವ ಈ ಜನಪರ ತಿದ್ದುಪಡಿಗೆ ಈ ಸದನ ಒಪ್ಪಿಗೆಯನ್ನು ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೇನೆ.